ನೋಡಿ, ಬೆಲೆ ಏರಿಕೆ ಅಂತಕ್ಕಂಥದ್ದು ಅನಿವಾರ್ಯವಾದಂತಹ ಪ್ರಕ್ರಿಯೆ. ಇವತ್ತು ಡಾಲರ್ ರೇಟ್ ಏನಿದೆ? ಇವತ್ತು ಡಾಲರ್ ರೇಟು 87 ರೂಪಾಯಿ ಹೋಗಿದೆ. ಮುಂದೆ ಕಾಲದಲ್ಲಿ ನಾನು ಮೊದಲು 92ನಲ್ಲಿ ಇದಕ್ಕೆ ಹೋದಾಗ 20 ರೂಪಾಯಿ ಇತ್ತು. 92ನಲ್ಲಿ ಫಸ್ಟ್ ಟೈಮ್ ನಾನು ಜಪಾನ್ಗೆ ಮತ್ತು ಚೈನಾಕ್ಕೆ ಸಿರಿಕಲ್ಚರ್ ರಿಸರ್ಚ್ಗೆ ಅಂತ ಹೋಗಿದ್ದೆ. ಈ ಶ್ರೇಯಸ್ ಪಟೇಲ್ ಇದ್ದಾರಲ್ಲ ಹಾಸನ್ನಲ್ಲಿ, ಅವ್ರ ತಂದೆ ಮಹೇಶ್ ಅಂತ ಇದ್ದರು, ಅವರು ನಾನು ಕೂಡ ಹೋಗಿದ್ದು. ಆಗ ಡಾಲರ್ ರೇಟ್ ಇದ್ದಿದ್ದು 20 ರೂಪಾಯಿ ಡಾಲರ್ ಇತ್ತು. ನಾವು ಹೊರಗಡೆ ದೇಶಕ್ಕೆ ಡಾಲರ್ ತಗೊಂಡೇ ಹೋಗಂಗಿಲ್ಲ, $200 ಮೇಲೆ ತೊಗೊಂಡು ಹೋಗಂಗಿಲ್ಲ. ನಾವು ಅಲ್ಲಿ ಇಲ್ಲಿ ಕದ್ದು ಬಚ್ಚಿಟ್ಕೊಂಡು ತಗೊಂಡು ಹೋಗ್ತಾಯಿದ್ದೆ. ಯಾಕೆಂದ್ರೆ ಖರ್ಚಿಗೆ ಊಟ ತಿಂಡಿ ಬೇಕಾಗ್ತದೆ ಅಂತೇಳಿ ತೊಗೊಂಡು ಹೋಗ್ತಾಯಿದ್ದೆ. ಈಗ ಅದನ್ನು ವಾಜಪೇಯಿ ಅವ್ರ ಕಾಲದಲ್ಲಿ ಆ ರಿಸ್ಟ್ರಿಕ್ಷನ್ಸ್ ಎಲ್ಲ ತೆಗೆದಿದ್ದಾರೆ. ಆದರೆ ಇವತ್ತು ಡಾಲರ್ ರೇಟ್ ಏನಿದೆ? ಮತ್ತು 20 ರೂಪಾಯಿ ಇದ್ದಿದ್ದು 87 ರೂಪಾಯಿ ಯಾಕಾಯಿತು? ಇದಕ್ಕೆಲ್ಲ ಬೇರೆ ಬೇರೆ ಕಾರಣಗಳಿರ್ತವೆ. ಅದನ್ನು ವಿವರವಾಗಿ ಹೇಳಕ್ಕೆ ಹೋಗಲ್ಲ. ಹಾಗೆಯೇ ಈಗ ಬೆಲೆ ಏರಿಕೆ ಅಂತಕ್ಕಂಥದ್ದು ಒಂದು ಅನಿವಾರ್ಯವಾದಂತಹ ಪ್ರಕ್ರಿಯೆ. ಇದು ಈಗ ಜಾಸ್ತಿ ಮಾಡಿದ್ದಾರೆ, ಫಸ್ಟು ಇದಕ್ಕೆ ಎಷ್ಟಿತ್ತೋ ಅಷ್ಟೇ ಇಟ್ಟಿದ್ದಾರೆ, ಆಮೇಲಿಂದ ಜಾಸ್ತಿ ಮಾಡಿದ್ದಾರೆ ಅಂತಕ್ಕಂಥದ್ದಿದೆ. ಅದು ಒಂದು ರೀಸನಬಲ್. ಏನು ಬೆಲೆ ಏರಿಕೆ ಮಾಡಿದ್ದಾರೆ, ಬೆಲೆ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ ಏನೆಲ್ಲ ಕಾರಣಗಳಿದ್ದಾವೆ, ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಮೊತ್ತ ಏನಿದೆ ಅದನ್ನು ಅವರು ಡಿಫೆಂಡ್ ಮಾಡಲಿಕ್ಕೆ ಏನು ಕಾರಣಗಳಿದ್ದಾವೆ ಏರಿಕೆ ಮಾಡ್ತಕ್ಕಂಥದ್ದಕ್ಕೆ, ಅದನ್ನೆಲ್ಲ ಸ್ಪಷ್ಟವಾಗಿ ಜನರಿಗೆ ಮನವರಿಕೆ ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಥ್ಯಾಂಕ್ ಯು.